Hello everyone, welcome to my channel Siri Natural Fitness. ಗೈಸ್, ತೂಕ ಇಳಿಸ್ಕೊಳ್ಬೇಕು ಅಂತ ಫಸ್ಟ್ ತಲೆನಲ್ಲಿ ಬರೋದು ನಾವು ಬೇಗ ವೆಯ್ಟ್ ಲಾಸ್ ಆಗ್ಬಿಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಊಟ ಬಿಟ್ಬಿಡೋಣ, ರೈಸ್ ಬಿಟ್ಬಿಡೋಣ. ಯಾಕೆಂದ್ರೆ ಕೆಲವೊಬ್ರು ಹೇಳ್ತಾ ಇರ್ತಾರೆ ರೈಸ್ ತಿನ್ನೋದ್ರಿಂದ ತುಂಬಾ ದಪ್ಪ ಆಗ್ಬಿಡ್ತಾರೆ ಅಂತ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಸೊ ರೈಸ್ ಬಿಟ್ಬಿಟ್ರೆ ನಾವು ಸಣ್ಣ ಆಗ್ಬಿಡ್ತೀವಿ, ಅಥವಾ ಒಂದೇ ದಿನ ನಾವು ವಾಕಿಂಗ್ ಹೋಗ್ಬಿಡ್ಬೇಕು, ಜಾಗಿಂಗ್ ಮಾಡ್ಬಿಡ್ಬೇಕು, ಜಿಮ್ ಮಾಡಬೇಕು, ಈ ತರ ಎಲ್ಲ ಮಾಡಿದ್ರೆ ಸಣ್ಣ ಆಗ್ಬಿಡ್ತೀವಿ ಅಂತ ಒಂದಿನ 2 ದಿನ 3 ದಿನ ಮಾಡ್ತಾರೆ. ಅಷ್ಟಕ್ಕೆ ಸುಸ್ತಾಗೋಗುತ್ತೆ. ಕರೆಕ್ಟಾಗಿ ಊಟಗಳು ಮಾಡಲ್ಲ, ಆಮೇಲೆ ಓವರ್ ಎಕ್ಸರ್ಸೈಸ್ ಮಾಡ್ತಾ ಇರ್ತೀರ. ಆಮೇಲೆ ಅದೇನಾಗತ್ತೆ, ಸೈಡ್ ಎಫೆಕ್ಟ್ಸ್ ಆಗತ್ತೆ. ಸೈಡ್ ಎಫೆಕ್ಟ್ಸ್ ಅಂದ್ರೆ ಏನು, ಹೆಲ್ತ್ ಇಶ್ಯೂಸ್. ಯಾಕೆಂದ್ರೆ ಒಂದೊಂದ್ ದಿನ ರೈಸ್ ಬಿಟ್ಬಿಡ್ತೀರಾ, ಎವ್ರಿ ಡೇ ಮಾಡ್ತಾ ಇರೋ ರೊಟೀನ್ ಏನಾಗುತ್ತೆ ತುಂಬಾ ಚೇಂಜ್ ಆಗ್ಬಿಡತ್ತೆ. ಅವಾಗ ಏನಾಗುತ್ತೆ, ಬಾಡಿನಲ್ಲಿ ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಆಗತ್ತೆ. ಅವಾಗ ಬೇರೆ ಬೇರೆ ಎಲ್ಲ ಕಾಯಿಲೆಗಳು ಸ್ಟಾರ್ಟ್ ಆಗತ್ತೆ. ಗ್ಯಾಸ್ಟ್ರಿಕ್ ಇರ್ಬೋದು, ಅಥವಾ ಸುಸ್ತಿರ್ಬೋದು, ತಲೆ ಸುತ್ತದು, ವಾಂತಿ, ಈ ತರದ್ದು ಏನ್ ಬೇಕಾದ್ರೂ ಪ್ರಾಬ್ಲಮ್ ಬರ್ಬೋದು. ಜೊತೆಗೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಇಂದ ಇನ್ನೂ ಸುಮಾರು ಕಾಯಿಲೆಗಳು ಬರುತ್ತೆ. ಆ ತರ ನೀವು ಯಾವುದೇ ಕಾರಣಕ್ಕೂ ಮಾಡ್ಕೊಳಕ್ ಹೋಗ್ಬೇಡಿ. ಯಾರ್ದೋ ಒಬ್ಬರದು ಮಾತು ಕೇಳಿ ಕೂಡ ನೀವು ಫಾಸ್ಟ್ ಆಗಿ ಎಕ್ಸರ್ಸೈಸ್ ಮಾಡೋದಿರ್ಬೋದು, ಅಥವಾ ಊಟ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಕೊಂಡು ಬರೀ ರೊಟ್ಟಿ ತಿನ್ಕೊಂಡು ಆ ತರ ಎಲ್ಲ ಮಾಡಕ್ಕೆ ಹೋಗ್ಬಾರ್ದು. ಆ ತರ ಮಾಡೋದ್ರಿಂದ 1 kg ಅಲ್ಲ, 1 ಗ್ರಾಮ್ ಕೂಡ ವೆಯ್ಟ್ ಲಾಸ್ ಅಂತೂ ಆಗಲ್ಲ. ಯಾರೆಲ್ಲ ಈ ಚಾನೆಲ್ನ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ, ಸೊ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸ್ತಾ ಇರೋ ಬೆಲ್ ಬಟನ್ ಒತ್ತಿ ಆಲ್ ಆಪ್ಷನ್ಸ್ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದ್ರೆ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ನಿಮಗೆ. ವೆಯ್ಟ್ ಲಾಸ್ದು ಡೇಟಾಕ್ಸ್ ಡ್ರಿಂಕ್ಸ್ ತೋರಿಸ್ತಾ ಇದ್ದೀನಿ. ಹಾಗೆ ನಾನು ಮುಂಚೆ ಹೇಳಿರೋ ತರ ಯಾವುದೇ ಕಾರಣಕ್ಕೂ ಊಟ ಅಂತೂ ಬಿಡಕ್ ಹೋಗ್ಬೇಡಿ. ಡಯೆಟ್ ಅಂತ ಹೇಳಿದ್ರೆ ಜನಗಳು ಅನ್ಕೊಂಡಿರೋದು, ಸೊ ಊಟನ ಕಂಪ್ಲೀಟ್ ಆಗಿ ಬಿಟ್ಬಿಡೋದು ಡಯೆಟ್ ಅಂತ ಅನ್ಕೊಂಡಿದ್ದಾರೆ. ಬಟ್ ಅದು ಖಂಡಿತ ಅಲ್ಲ. ಕರೆಕ್ಟ್ ಆಗಿ ನಾವು ಟೈಮ್ ಟು ಟೈಮ್ ಏನ್ ಊಟ ತಿಂತಾ ಇದೀವಿ ಅದಕ್ಕೆ ನಾವು ಹೇಳ್ತೀವಿ ಡಯೆಟ್ ಅಂತ. ಸೊ ಸರಿಯಾದ ಪ್ರಮಾಣದಲ್ಲಿ ಬಾಡಿಗೆ ಎಷ್ಟು ನಮ್ಗೆ ಬೇಕು ಪೋಷಕಾಂಶಗಳು, ವಿಟಮಿನ್ಸ್ ಇಲ್ಲ, ಅಷ್ಟು ಪ್ರಮಾಣದಲ್ಲಿ ನಾವು ಒಂದಿನಕ್ಕೆ ನಮ್ಮ ದೇಹಕ್ಕೆ ಕೊಡ್ಲೇಬೇಕಾಗತ್ತೆ. ಅವಾಗ ನಮ್ಗೆ ಯಾವುದೇ ರೀತಿಯ ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಕೂಡ ಆಗೋದಿಲ್ಲ. ಜೊತೆಗೆ ಹೆಲ್ತಿಯಾಗಿ ಕೂಡ ಇರ್ತೀವಿ, ವೆಯ್ಟ್ ಕೂಡ ಜಾಸ್ತಿ ಆಗೋದಿಲ್ಲ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ನೀವು ವೆಯ್ಟ್ ಲಾಸ್ ಮಾಡ್ಲಿಕ್ಕೆ ಡಯಟ್ ಡಿಸೈನ್ ಮಾಡಿಸ್ಕೊಳ್ಬಹುದು. ಸೊ ನಿಮ್ಮ ಹೈಟು ವೆಯ್ಟು ಎಲ್ಲ ನೋಡಿ ನಿಮಗೆ ಅಂತಾನೆ ಪರ್ಸನಲ್ ಆಗಿ ಡಯಟ್ ಡಿಸೈನ್ ಆಗತ್ತೆ. ಸೊ ಆ ತರ ಏನಾದ್ರೂ ನೀವು ಮಾಡ್ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಾಟ್ಸ್ಆಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ ಫ್ರೆಂಡ್ಸ್, ಇದಕ್ಕೆ ಏನೇನ್ ಬೇಕು, ಏನೇನೆಲ್ಲ ಹಾಕಿದ್ರೆ ಸೊ ನಾವು ವೇಟ್ ಲಾಸ್ ಮಾಡ್ಕೊಳ್ತೀವಿ ಈಸಿಯಾಗಿ. ಸೊ ಕಷ್ಟನೇ ಪಡದೆ ಮನೆಯಲ್ಲೇನೆ, ಇವಾಗ ಜಿಮ್ಗೆ ಹೋಗೋ ಅಗತ್ಯನೂ ಇರೋದಿಲ್ಲ, ನೀವು ಕಷ್ಟ ಪಟ್ಕೊಂಡು ವೇಟ್ ಲಾಸ್ ಮಾಡಬೇಕು ಅನ್ನೋದು ಇಲ್ಲ. ವೆರಿ ಸಿಂಪಲ್ ಆಗಿ ಎಲ್ಲ ಮನೆ ಊಟಗಳನ್ನ ತಿನ್ಕೊಂಡು ವೇಟ್ ರೆಡ್ಯೂಸಿಂಗ್ ಮಾಡ್ಕೊಳ್ಬಹುದು. ಹೆಲ್ತ್ ಇಶ್ಯೂಸ್ ಬರದೇ ಇರೋ ತರ ಕೂಡ ನೋಡ್ಕೊಳ್ಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮೊದಲಿಗೆ ನಾವು ಕೊತ್ತಂಬರಿ ಜ್ಯೂಸು ಯಾವ ತರ ಮಾಡೋದು, ಇದರಿಂದ ಏನೇನೆಲ್ಲ ಲಾಭ ಇದೆ, ಜೊತೆಗೆ ವೇಟ್ ಲಾಸ್ ಯಾವ ಟೈಮಲ್ಲಿ ಆಗತ್ತೆ, ಇದನ್ನ ಯಾವ ಟೈಮಲ್ಲಿ ಕುಡಿಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ನೋಡೋಣ. ಫಸ್ಟ್ ನಾಟಿ ಕೊತ್ತಂಬರಿ ಸೊಪ್ಪು ತಗೊಳ್ಬೇಕು. ಇದನ್ನ ಫ್ರೆಶ್ ಆಗಿರೋದು ತಗೊಂಡ್ರೆ ತುಂಬಾ ಒಳ್ಳೇದಿರತ್ತೆ. ಅಂಡ್ ಇದು ನೀವು ಹೊರಗಡೆ ತಗೊಳ್ಳೋದಕ್ಕಿಂತ ಸೊ ಮನೆಯಲ್ಲಿ ಪಾರ್ಟ್ಗಳಲ್ಲಿ ನಾವು ಬೆಳೆಸ್ಕೊಳ್ಳೋದು ತುಂಬಾ ಉತ್ತಮ. ಯಾಕೆಂದ್ರೆ ಯಾವುದೇ ಕೆಮಿಕಲ್ಸ್ ಇಲ್ಲದೆ ನಾವು ನ್ಯಾಚುರಲ್ ಆಗಿ ಬೆಳ್ಕೊಳ್ತೀವಿ. ಅಂಡ್ ದೆನ್ ಇದನ್ನ ಜ್ಯೂಸ್ ತರನೇ ಅಲ್ಲದೆ ನೀವು ಪ್ರತಿಯೊಂದು ಅಡ್ಗೆಗಳಿಗೂ ಕೂಡ ಸ್ವಲ್ಪ ಸ್ವಲ್ಪ ಕೊತ್ತಂಬರಿನ ಯೂಸ್ ಮಾಡ್ಕೊಳ್ಳೋದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದಿರುತ್ತೆ. ಓಕೆ ಫ್ರೆಂಡ್ಸ್, ಆ ತರ ಕೊತ್ತಂಬರಿ ತಗೊಂಡ್ಬಿಟ್ಟು ಸೊ ಇದನ್ನ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ನಾವು ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ. ಯಾಕೆಂದ್ರೆ ಹೊರಗಡೆ ತಂದಿರೋ ಸೊಪ್ಪಲ್ಲಿ ಕೆಮಿಕಲ್ಸ್ ಇರತ್ತೆ. ಯಾಕೆಂದ್ರೆ ಅದಕ್ಕೆ ಔಷಧಿ ಹೊಡಿತಾನೆ ಇರ್ತಾರೆ, ಇಲ್ಲ ಅಂದ್ರೆ ಯಾವುದು ನಮ್ಗೆ ಫ್ರೆಶ್ ಆಗಿ ಸಿಗೋದಿಲ್ಲ. ಓಕೆ, ಈ ತರ ತಗೊಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಇದು ಮಿಕ್ಸಿಗೆ ಹಾಕೊಳ್ಳಿ. ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪಲ್ಲಿ ಅನೇಕ ಆರೋಗ್ಯದ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಬಹುದು. ಸೊ ಇದನ್ನ ತುಂಬಾ ಮೆಡಿಸಿನ್ಸ್ಗೂ ಕೂಡ ಯೂಸ್ ಮಾಡ್ತಾರೆ. ಇದರಲ್ಲಿರೋ ಆಂಟಿ
ಹೈಪರ್ಟೆನ್ಸಿವ್ ಮತ್ತೆ ನ್ಯೂರೋಪ್ರೊಟೆಕ್ಟಿವ್ ಮತ್ತೆ ಆಂಟಿ ಮೈಕ್ರೋಬಿಯಲ್ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಯಥೇಚ್ಛವಾಗಿ ಕೊತ್ತಂಬರಿ ಸೊಪ್ಪಲ್ಲಿ ಇರುತ್ತೆ. ಇದು ರಕ್ತದೊತ್ತಡನ ಕಡಿಮೆ ಮಾಡುತ್ತೆ ಮತ್ತೆ ಮೂತ್ರ ವಿಸರ್ಜನೆ ಅಂದ್ರೆ ಏನೇ ಅಲ್ಲಿ ಬ್ಯಾಕ್ಟೀರಿಯಾಸ್ ಇದ್ರೂ ಅದನ್ನ ಕೂಡ ಕ್ಲಿಯರ್ ಆಗೋ ತರ ಮಾಡುತ್ತೆ. ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ನ ಹೊರ ಹಾಕ್ಲಿಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಕೊತ್ತಂಬರಿ ಸೊಪ್ಪು. ಇದು ಕ್ಯಾನ್ಸರ್ ರೋಗಕ್ಕೂ ಕೂಡ ಬಳಸ್ತಾರೆ. ಸೊ ಅದು ಕೂಡ ಬರಲ್ಲ. ಏನೇ ಪ್ರಾಬ್ಲಮ್ ಇದ್ರೂ ಕ್ಯಾನ್ಸರ್ನಂತ ಮಾರಕ ರೋಗಗಳು ಕೂಡ ಬರೋದು ತಪ್ಪುತ್ತೆ ಈ ಕೊತ್ತಂಬರಿ ಜ್ಯೂಸು ಯೂಸ್ ಮಾಡೋದ್ರಿಂದ. ಆಂಟಿ ಡಯಾಬಿಟಿಕ್ ಅಂದ್ರೆ ರಕ್ತದಲ್ಲಿ ಸಕ್ಕರೆ ಅಂಶನ ಕಡಿಮೆ ಮಾಡೋ ಗುಣ ಈ ಕೊತ್ತಂಬರಿ ಸೊಪ್ಪಲ್ಲಿ ಇರುತ್ತೆ. ಇದ್ರಲ್ಲಿ ಕೂಡ ಫೈಬರ್ ಕಂಟೆಂಟ್ ಯಥೇಚ್ಛವಾಗಿರುತ್ತೆ. ಅದರಿಂದ ಜೀರ್ಣ ಆಗೋದಕ್ಕೂ ಕೂಡ ತುಂಬಾನೇ ಸಹಾಯ ಮಾಡುತ್ತೆ. ಹಾಗೆ ಬಾಡಿನ ಡಿಟಾಕ್ಸ್ ಮಾಡುತ್ತೆ. ಹಾಗೆ ಯಾವುದೇ ಜೀರ್ಣ ಆಗದೆ ಇರೋ ತರ ಏನಾದ್ರೂ ಉಳ್ಕೊಂಡಿದ್ರೆ ಜೀರ್ಣ ಆಗಿ ಚೆನ್ನಾಗಿ ಫಂಕ್ಷನ್ಸ್ ಆಗೋ ತರ ಮಾಡುತ್ತೆ ನಮ್ಮ ದೇಹದ ಒಳಗಡೆಯಿಂದ. ಪ್ರತಿಯೊಂದು ಸಮಸ್ಯೆಗೂ ಕೂಡ ಈ ತರ ನ್ಯಾಚುರಲ್ ಆಗಿ ನಮ್ಗೆ ಮನೆಯಲ್ಲಿ ಸಿಗೋ ಅಂತ ಸೊಪ್ಪುಗಳಿರ್ಬೋದು ಅಥವಾ ವೆಜಿಟೇಬಲ್ಸ್ಗಳಿರ್ಬೋದು, ಇದನ್ನ ನಾವು ಯೂಸ್ ಮಾಡ್ತಾ ಬಂದ್ರೆ ಸೊ ಆರೋಗ್ಯದಲ್ಲಿ ತುಂಬಾನೇ ಸುಧಾರಿಸುತ್ತೆ. ಬೇರೆ ಬೇರೆ ಕಾಯಿಲೆಗಳು ಬೇಗ ಬರದೇ ಇರೋದು ತಪ್ಪುತ್ತೆ. ಜೊತೆಗೆ ವೆಯ್ಟ್ ಕೂಡ ಮ್ಯಾನೇಜ್ಮೆಂಟ್ ಆಗುತ್ತೆ, ವೆಯ್ಟ್ ಕೂಡ ಜಾಸ್ತಿ ಆಗೋದಿಲ್ಲ. ಓಕೆ ಫ್ರೆಂಡ್ಸ್, ಇದಕ್ಕೆ ನಾವು ರುಬ್ಬಿ ಇದನ್ನೇನೋ ಸೋಸ್ಕೊಳ್ಳೋ ಅಗತ್ಯ ಇಲ್ಲ. ಇದನ್ನ ಡೈರೆಕ್ಟ್ ಆಗಿ ಹಾಗೇನೆ ಕುಡಿಬಹುದು. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನ ಡೈರೆಕ್ಟ್ ಆಗಿ ಹಾಗೆ ಹಾಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ರುಬ್ಕೊಳ್ಳಿ ನೀವು ಮಿಕ್ಸರ್ ಅಲ್ಲಿ ಹಾಕೊಂಡು. ಅದಾದ್ಮೇಲೆ ಇದಕ್ಕೆ ಲಾಸ್ಟ್ ಅಲ್ಲಿ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕೊಂಡು ಬೇಕಂದ್ರೆ ಸ್ವಲ್ಪ ಜೇನುತುಪ್ಪ ಕೂಡ ಹಾಕೊಳ್ಬಹುದು. ಸೊ ನಾನಿಲ್ಲಿ ಹಾಕ್ತಾ ಇಲ್ಲ. ಇದನ್ನ ನೀವು ಖಾಲಿ ಹೊಟ್ಟೆನಲ್ಲೇ ಕುಡಿಬೇಕಾಗತ್ತೆ. ಸೊ ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ ಗುಡ್ ರಿಸಲ್ಟ್ ಇರುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದು ಬೇಗ ಕರಗುತ್ತೆ. ಆಮೇಲೆ ನಿಮ್ಗೆ ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ಡಯಾಬಿಟೀಸ್ ಇದ್ದವರು ಕೂಡ ಇದನ್ನ ಕುಡಿಬಹುದು. ಸೊ ಯಾರಿಗೂ ಏನು ಇದರಿಂದ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಸೊ ಇದು ನ್ಯಾಚುರಲ್ ಆಗಿರುತ್ತೆ. ಸೊ ಇದನ್ನ ಕುಡಿದು ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಬಹುದು. ಜೊತೆಗೆ ವೇಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಕುಡಿಯೋರಿಗೆ ಮಾತ್ರ 100% ರಿಸಲ್ಟ್ ಇರುತ್ತೆ ನಿಮ್ಗೆ ವಿತಿನ್ ವೀಕ್ ಆರ್ 15 ಡೇಸ್ ಒಳಗಡೆ. ಬಟ್ ಇದನ್ನ ದಿನವಿಡೀ ಕುಡಿಬೇಕಾಗತ್ತೆ. ಅಂದ್ರೆ ಡೈಲಿ ಬೆಳಿಗ್ಗೆ ಒಂದೊಂದು ಲೋಟ ಕುಡಿಬೇಕಾಗತ್ತೆ. ಸೊ ನಾನು ಏನ್ ಮೆಥಡ್ ಅಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇದೇ ತರ ಫಾಲೋ ಮಾಡಿ ನಿಮ್ಗೆ ಗುಡ್ ರಿಸಲ್ಟ್ ಅನ್ನೋದಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮಿಂದ ಇನ್ನೊಬ್ರಿಗೂ ಒಳ್ಳೇದಾಗ್ಲಿ. ಓಕೆ, ನಾನು ನೆಕ್ಸ್ಟ್ ಒಳ್ಳೆ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.